ಹಾಯ್, ಹಲೋ, ನಮಸ್ತೆ. ವೆಲ್ಕಮ್ ಟು ಸುಷ್ಮಾ ಕ್ರಿಯೇಟಿವ್ಸ್ ಆ್ಯಂಡ್ ವ್ಲಾಗ್ಸ್. ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ಆಫ್ಟರ್ ಅ ಲಾಂಗ್ ಟೈಮ್ ವಿಡಿಯೋನ ರೆಕಾರ್ಡ್ ಮಾಡ್ತಾ ಇರೋದು. ಏನಂದರೆ ಜೋಗೆ ವ್ಯಾಕ್ಸಿನೇಷನ್ ಆಯಿತು. ವ್ಯಾಕ್ಸಿನೇಷನ್ಗೂ ಮುಂಚೆನೇ ಫಸ್ಟು ಲಿಶಾ ಹುಷಾರು ತಪ್ಪಿದ್ಲಾಯ್ತಾ. ಅವಳು ಹುಷಾರು ತಪ್ಪಾದ್ಮೇಲೆ ನಾನು ಹುಷಾರು ತಪ್ಪಿದೆ. ನಂದಾದ್ಮೇಲೆ ನಂದೊಂಚೂರು ರಿಕವರಿ ಆದಮೇಲೆ ಪಾಪುಗೆ ಹುಷಾರು ತಪ್ಪಿದ್ಲು. ಹಂಗೆ ಅವಳದು 2.5 ಮಂತ್ಸ್ದು ವ್ಯಾಕ್ಸಿನೇಷನ್ ಕೂಡ ಇತ್ತು. ಸೊ ಹೀಗೇನೆ ಹೋದ ತಿಂಗಳು ಫುಲ್ಲು ಹುಷಾರಿಲ್ಲ ಹುಷಾರಿಲ್ಲ ಅಂತಲೇ ಆಗೋಯ್ತು. ಈಗ ಕ್ಲೈಮೇಟು ಕೂಡ ಹಂಗೆ ಇದೆ ಅಲ್ವಾ? ಅದ್ರಲ್ಲೂ ಲಿಶಾ ಸ್ಕೂಲಿಗೆ ಹೋಗೋದ್ರಿಂದ ಯಾರಾದ್ರೂ ಒಂದು ಮಗುಗ್ ಬಂದಿದ್ರು ಅದು ಕಾಮನ್ ಸ್ಪ್ರೆಡ್ ಆಗುತ್ತೆ ವೈರಲ್ ಫೀವರು. ಹಾಗೇನೆ ನಮ್ಮನೇಲೂ ಕೂಡ ಎಲ್ಲರೂ ಒಂದು ರೌಂಡ್ ಮಲ್ಗೆದ್ದಿದ್ದಾಯ್ತು. ಸೊ ತುಂಬಾ ಜನ ಕೇಳ್ತಾ ಇದ್ರಿ ಪಾಪುಗೆ ಎಷ್ಟನೇ ತಿಂಗಳು ನಡೀತಿದೆ ಅಂತ. ಆಕ್ಚುಲಿ ಅವಳಿಗೆ ನಿನ್ನೆಗೆ 3 ಮಂತ್ಸ್ ಕಂಪ್ಲೀಟ್ ಆಯ್ತು. ನೀವೇನಾದ್ರು ನನ್ನ ರೆಗ್ಯುಲರ್ ಮಿನಿ ಬ್ಲಾಗ್ ವ್ಯೂವರ್ಸ್ ಆಗಿದ್ರೆ ನಿಮ್ಮೆಲ್ಲರಿಗೂ ಗೊತ್ತಿರುತ್ತೆ. ಶರಣು ಕೂಡ ಇರ್ಲಿಲ್ಲ, ಅವರು ಸಿಂಗಾಪುರ್ ಹೋಗಿದ್ರು. ಲಾಸ್ಟ್ ವೀಕ್ ತಾನೇ ಬಂದ್ರು. ಸೊ ನಾನು ಕೂಡ ಸಿಂಗಾಪುರಿಂದ ಫ್ಯೂ ಐಟಮ್ಸ್ನ ತರಿಸ್ಕೊಂಡಿದ್ದೀನಿ. ಒಂದು ಬ್ಯಾಗ್ ಹಾಗೆ ಒಂದು ವಾಚ್. ಆಕ್ಚುಲಿ ಲಾಸ್ಟ್ ಟೈಮೇನೆ ತರಿಸ್ಕೊಬೇಕು ಅಂತ ಇದ್ದೆ ಆಯ್ತಾ ಹಾಂಗ್ಕಾಂಗಿಂದ. ಬಟ್ ಅವಾಗ ಫ್ಯೂ ಕಮಿಟ್ಮೆಂಟ್ಸ್ ಇದ್ದಿದ್ರಿಂದ ಬೇಡ ಅಂದ್ಬಿಟ್ಟು ಹೋಲ್ಡ್ ಮಾಡ್ಕೊಂಡಿದ್ದೆ. ಬಟ್ ಈ ಸರಿ ಸೆಕೆಂಡ್ ಆಪ್ಷನ್ನೇ ಇಲ್ಲ, ನನಗೆ ಬೇಕೇ ಬೇಕಿತ್ತು. ಸೊ ಹಾಗಾಗಿ ಒಂದು ಬ್ಯಾಗ್ ಮತ್ತೆ ಒಂದು ವಾಚ್ನ ತರಿಸ್ಕೊಂಡಿದ್ದೀನಿ. ಇದನ್ನು ಕೂಡ ಶೇರ್ ಮಾಡ್ತೀನಿ. ಇವತ್ತಿನ ವಿಡಿಯೋದಲ್ಲಿ ನಾನು ವಾಚ್ನ ಶೇರ್ ಮಾಡ್ತೀನಿ ಆಯ್ತಾ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ತಗೊಂಡಿರೋಂಥ ಬ್ಯಾಗ್ನ ಶೇರ್ ಮಾಡ್ತೀನಿ. ಸೊ ನೀವೇನಾದ್ರೂ ನೆಕ್ಸ್ಟ್ ವಿಡಿಯೋನ ನೀವು ಮಿಸ್ ಮಾಡ್ದಿರ ನೋಡಬೇಕು ಅಂದರೆ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಿರ ಕಂಪ್ಲೀಟ್ ಆಗಿ ವಿಡಿಯೋನ ನೋಡಿ. ಹಾಗೆ ತುಂಬ ಜನ ನನ್ನ ವಾಚ್ ಲಿಂಕ್ ಕೂಡ ಕೇಳ್ತಾ ಇದ್ರಿ. ತುಂಬ ನಾನು ಫೋಟೋ ಶೂಟಿಗೆ ಹಾಕೊಂಡಿದ್ದಂಥ ವಾಚೇ ಆಗಿರಲಿ ಅಥವಾ ನಾನು ರೆಗ್ಯುಲರ್ ಆಗಿ ಯೂಸ್ ಮಾಡುವಂಥ ವಾಚೇ ಆಗಿರಲಿ ಲಿಂಕ್ ಕೇಳ್ತಾ ಇದ್ದೀರಾ. ಅದಕ್ಕೇನೆ ವೈ ನಾಟ್ ಈ ವಿಡಿಯೋದಲ್ಲಿ ತುಂಬ ದಿನ ಆಯಿತು ನಾನು ವಾಚ್ ಕಲೆಕ್ಷನ್ನ ಶೇರ್ ಮಾಡು ಕೂಡ. ಸೊ ಒಂದು ವಿಡಿಯೋದಲ್ಲಿ ಶೇರ್ ಮಾಡಿ ಅದೆಲ್ಲಾದ್ರೂ ಲಿಂಕ್ನ ಹಾಕಿದ್ರೆ ನಿಮಗೂ ಕೂಡ ಪರ್ಚೇಸ್ ಮಾಡೋದಕ್ಕೆ ಈಸಿ ಆಗುತ್ತೆ ಅಂದ್ಬಿಟ್ಟು ಇವತ್ತು ವಾಚ್ ಕಲೆಕ್ಷನ್ಸ್ನ ಶೇರ್ ಮಾಡೋಣ ಅಂತ ಇದ್ದೀನಿ. ಹಾಗೆ ನನಗೆ ಕೇಳ್ತಾ ಇದ್ರಿ ಸೆಕೆಂಡ್ ಮಗು ಅಲ್ವಾ, ನಿಮಗೆ ಬ್ರೆಸ್ಟ್ ಮಿಲ್ಕ್ ಅಪ್ಲೈ ಇದೆಯಾ, ಸಾಲ್ತಿದೆಯಾ ಮಗುಗೆ ಹಾಲು ಅಂತ ಕೇಳ್ತಾ ಇದ್ರಿ. ಅದನ್ನು ಕೂಡ ಈ ವಿಡಿಯೋದಲ್ಲೇ ನಾನು ಶೇರ್ ಮಾಡ್ತೀನಿ. ನಾನೇನು ಮಾಡ್ತಾ ಇದ್ದೀನಿ, ನಾನೇನು ಫಾರ್ಮುಲಾ ಮಿಲ್ಕ್ ಕೊಡ್ತಾ ಇದ್ದೀನ ಏನು ಅನ್ನೋದು ಕೂಡ ಈ ವಿಡಿಯೋದಲ್ಲಿ ತಿಳಿಸ್ತೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಿರ ಕಂಪ್ಲೀಟ್ ಆಗಿ ವಿಡಿಯೋನ ನೋಡಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫಸ್ಟ್ ಬರೋದಾದ್ರೆ ನನ್ನ ವಾಚ್ ಕಲೆಕ್ಷನ್. ಆಕ್ಚುಲಿ ಇದರಲ್ಲಿ ಸೆಟ್ ಆಫ್ 1 2 3 4 5 6 7 6 ವಾಚಸ್ ಇಡ್ಬೋದು ಇದರಲ್ಲಿ. ಬಟ್ ಇದು ಸಾಲ್ತಿಲ್ಲ ನನಗೆ. ಇದ್ರಲ್ಲಿ ಒಂದು ಸ್ವಲ್ಪನೇ ಇರೋದು, ಇನ್ನೊಂದು ಎರಡೇನೋ ಊರಲ್ಲಿದೆ. ಸೊ ಅದನ್ನ ಶೇರ್ ಮಾಡೋದಕ್ಕಾಗಲ್ಲ. ಇಫ್ ಪಾಸಿಬಲ್ ನಾನು ಅದ್ರ ಲಿಂಕ್ ಹಾಕಿರ್ತೀನಿ. ನೀವೆಲ್ಲ ನೋಡಿರ್ತೀನಿ, ನನ್ನ ಸ್ಯಾರಿಗೆಲ್ಲ ಬ್ಲೂ ಕಲರ್ದೊಂದು ವೇರ್ ಮಾಡ್ತೀನಿ ಟೈಟನ್ದು, ಅದೊಂದಿದೆ. ಇನ್ನೊಂದು ಯಾವುದೋ ಒಂದು ಸಿಲ್ವರ್ ಕಲರ್ದೇನೋ ಮಿಸ್ ಆಗಿದೆ ಅನ್ಸುತ್ತೆ, ಅದು ಊರಲ್ಲಿ ಬಿಟ್ಟಿರ್ತೀನಿ. ಎಮರ್ಜೆನ್ಸಿ ಏನಾದ್ರು ನಾನು ತಗೊಂಡೋಗ್ಲಿಲ್ಲ, ಅಲ್ಲಿಂದ ಏನಾದ್ರು ಒಂದು ಫಂಕ್ಷನಿಗೆ ಹೋಗ್ಬೇಕು. ಯಾಕಂದ್ರೆ ಎಷ್ಟೊಂದ್ ಸರಿ ನನ್ನ ಹತ್ರ ಇಷ್ಟು ವಾಚ್ ಇದ್ರೂನು ನಾನು ಎಲ್ಲಾದ್ರೂ ಫಂಕ್ಷನ್ಗೆ ಹೋಗ್ಬೇಕಾದ್ರೆ ಒಂದು ವಾಚ್ ಇರಲ್ಲ. ಯಾಕಂದ್ರೆ ಸಡನ್ ಆಗಿ ಪ್ಲಾನ್ ಆಗಿರುತ್ತೆ ಅಲ್ಲಿ ಹೋದಾಗ ನಾವು ಅಂದ್ರೆ ಫಂಕ್ಷನ್ಗೆ ಹೋಗೋಕ್ಕೆ. ಸೊ ಹಾಗಾಗಿ ಈ ನಡುವೆ ಏನ್ ಮಾಡ್ತೀನಿ ಅಂದ್ರೆ ಇಲ್ಲೊಂದ್ ಸ್ವಲ್ಪ ಇಟ್ಕೊಂಡಿರ್ತೀನಿ, ಅಲ್ಲೊಂದ್ ಸ್ವಲ್ಪ ಇಟ್ಕೊಂಡಿರ್ತೀನಿ. ಸೊ ದಟ್ ಇಲ್ಲಿಂದ ಹೋಗ್ಬೇಕಾದ್ರೂ ಕೂಡ ಹಾಕೊಂಡ್ ಹೋಗ್ಬೋದು, ಅಲ್ಲಿ ಹೋದಾಗ ಯಾವ್ದಾದ್ರು ಫಂಕ್ಷನ್ಗೆ ಹೋದ್ರು ಕೂಡ ಹಾಕೊಬಹುದು ಅಂತ. ಸೊ ಇವತ್ತು ನನ್ನ ಹತ್ರ ಯಾವ್ದೆಲ್ಲ ವಾಚಸ್ ಇದೆ ಅದನ್ನ ಶೇರ್ ಮಾಡ್ತಾ ಹೋಗ್ತೀನಿ. ಇದೆಲ್ಲ ಏನು ಅಷ್ಟು ಹೈ ಬಜೆಟ್ ಪ್ರೈಸ್ ಇಂದಂತ ಏನೂ ಇಲ್ಲ. ಲೋವರ್ ಬಜೆಟ್ ಇಂದು ಇದೆ, ಹೈ ಬಜೆಟ್ ಇಂದು ಇದೆ. ಅಂದ್ರೆ ಹೈ ಬಜೆಟ್ ಅಂದ್ರೆ ನಾಟ್ ಮೋರ್ ದೆನ್ 20,000 ಆಯ್ತಾ. ಫಸ್ಟ್ ಬಂದ್ರೆ ನಾನು ಫಸ್ಟ್ ವಾಚ್ ಇಂದ ತೋರಿಸ್ಕೊಂಡು ಹೋಗ್ಲಾ. ಫಸ್ಟ್ ವಾಚ್ ಬಂದು ಇಫ್ ಐ ಆಮ್ ನಾಟ್ ರಾಂಗ್ ಇದನ್ಸುತ್ತೆ. ನಂಗೂ ಕೂಡ ಎಕ್ಸಾಕ್ಟ್ ಆಗಿ ನೆನಪಿಲ್ಲ, ಎರಡು ಕನ್ಫ್ಯೂಷನ್ ಇದೆ. ಇದೊಂದು ಬಾಕ್ಸ್ ಆಯ್ತಾ, ಇದು ಆರ್ಗನೈಸರ್ ಬಾಕ್ಸ್. ಇದಕ್ಕಿಂತ ದೊಡ್ಡದು ಕೂಡ ಸಿಗುತ್ತೆ. ನಾನು ಸೆಟ್ ಆಫ್ 6 ತಗೊಂಡಿದ್ದೆ. ಬಟ್ ಇವಾಗ ಅದು ಸಾಲ್ತಿಲ್ಲ, ನೋಡೋಣ ಇನ್ನೊಂದು ಪರ್ಚೇಸ್ ಮಾಡೋಣ ಅಂತ ಇದ್ದೀನಿ. ಫಸ್ಟ್ ಬಂದ್ರೆ ಫಾಸ್ಟ್ ಟ್ರ್ಯಾಕ್. ಇದು ನಾನು ಕಾಲೇಜ್ಗೆ ಹೋಗ್ಬೇಕಾದ್ರೆ ತಗೊಂಡಿರೋ ಅಂತ ಫಸ್ಟ್ ಎವರ್ ವಾಚ್ ಇದು. ಇವಾಗೂ ಅಷ್ಟೇ ವೆಸ್ಟರ್ನ್ ವೇರಿಗೆ ಮತ್ತೆ ನಾನು ರೀಸೆಂಟ್ ಆಗಲ್ಲ, ಲಿಶುವಿನ 5th ಬರ್ಡೇ ಶೂಟಿಗೆ ನಾನು ಹಾಕೊಂಡಿದ್ದೆ ಗೊತ್ತಾ. ಇದನ್ನ ಹಾಕೊಂಡಿದ್ದೆ ವೆಸ್ಟರ್ನ್ ವೇರ್ಗೆ, ಈ ಕ್ಯಾಶುಯಲ್ ಆಗಿ ಜೀನ್ಸ್ ಮತ್ತೆ ಟಿ ಶರ್ಟ್ಸ್ ಏನಾದ್ರು ಹಾಕೊಂಡಿದ್ದೀರಾ ಅಂದ್ರೆ ಇದನ್ನ ಆರಾಮಾಗಿ ಹಾಕೊಂಡು ಹೋಗ್ಬೋದು. ಸೊ ಇದು ಅಷ್ಟೇ. ಇದನ್ನ ನಾನು ಅವಾಗ ಪರ್ಚೇಸ್ ಮಾಡಿದಾಗ ಅರೌಂಡ್ 3,000 3,500. ಇವಾಗ ಅವೈಲೇಬಲ್ ಇದ್ರೆ ನಾನು ಎಲ್ಲಾದ್ರೂ ಲಿಂಕ್ ಹಾಕಿರ್ತೀನಿ. ಇವಾಗ ಯಾವಾಗಾದ್ರೂ ಬಂದಾಗ ನೀವು ಪರ್ಚೇಸ್ ಮಾಡ್ಬೋದು ಯಾವ್ದಾದ್ರು ಇಷ್ಟ ಆದ್ರೆ. ನೋಡಿ ಈ ತರ ಚೆನ್ನಾಗಿದೆ. ಇದನ್ನು ಇದು ವೆಸ್ಟರ್ನ್ ವೇರ್ಗೂ ಆಗುತ್ತೆ ಮತ್ತೆ ಎಥ್ನಿಕ್ ವೇರ್ಗೂ ಆಗುತ್ತೆ. ಕಾಲೇಜಿಗೆಲ್ಲ ಆರಾಮಾಗಿ ಇದನ್ನ ವೇರ್ ಮಾಡ್ಬೋದು. ಇನ್ನು ನೆಕ್ಸ್ಟ್ ಬರೋದಾದ್ರೆ ಇದನ್ನ ಪರ್ಚೇಸ್ ಮಾಡಿದೆ. ನನ್ನ ಇಂಜಿನಿಯರಿಂಗ್ ಫೈನಲ್ ಇಯರ್ ಅಲ್ಲೇನೋ ಇದನ್ನ ಪರ್ಚೇಸ್ ಮಾಡಿದ್ ನಾನು.
ನೋಡ್ಬೋದು ಈ ತರ ಇದೆ. ಇದು ಅಷ್ಟೇ ಎಥ್ನಿಕ್ ವೇರ್‌ಗೂ ಆಗುತ್ತೆ, ಮತ್ತೆ ವೆಸ್ಟರ್ನ್ ವೇರ್‌ಗೂ ಆಗುತ್ತೆ. ಸೊ ಇದು ಈ ತರ ಇದೆ. ಇದು ಅಷ್ಟೇ ಫಾಸ್ಟ್ ಟ್ರ್ಯಾಕ್. ಇವಾಗ ಏನಂದ್ರೆ ನಾವು ಕಾಲೇಜ್‌ಗೆ ಹೋಗ್ತಿರ್ಬೇಕಾದ್ರೆ ಫಾಸ್ಟ್ ಟ್ರ್ಯಾಕೇ ನಮ್ಗೆ ಅಫೋರ್ಡಬಲ್ ಆಗಿರೋದು. ಇವಾಗಂತೂ ಫಾಸ್ಟ್ ಟ್ರ್ಯಾಕ್ ಅಲ್ಲಿ ತುಂಬಾ ವೆರೈಟೀಸ್ ಬಿಟ್ಬಿಟ್ಟಿದ್ದಾರೆ. ಸೊ ಅವಾಗ ಇದೆಲ್ಲ ಫುಲ್ ಟ್ರೆಂಡಿಂಗ್ ಅಲ್ಲಿ ಇತ್ತಲ್ವಾ? ಸೊ ಅವಾಗ ಇದನ್ನ ತಗೊಂಡಿದ್ದು. ಎಷ್ಟು ಮೋರ್ ದೆನ್ ಈಗ 8 ಇಯರ್ಸ್ ಆಗ್ತಾ ಬಂತು ನನ್ ಕಾಲೇಜ್ ಮುಗಿಸಿ. ಸೊ 8 ಇಯರ್ಸ್ ಬ್ಯಾಕ್ ತಗೊಂಡಿರೋ ಅಂತ ವಾಚ್ ಇದು. 8, 9, 10 ಇಯರ್ಸ್ ಬ್ಯಾಕ್. ಇದೆರಡು ನಾನು ಮದ್ವೆ ಆಗಕ್ಕೂ ಮುಂಚೆ ಇದ್ದಿದ್ದಂತ ವಾಚ್ ಆಯ್ತಾ. ಅದಕ್ಕೂ ಮುಂಚೆ ಬೇರೆ ಬೇರೆ ಸಣ್ಣ ಸಣ್ಣ ಪುಟ್ಟ ಪುಟ್ಟ ವಾಚ್ ಇತ್ತು. ಬಟ್ ಅದ್ ಯಾವ್ದು ಕೂಡ ಇವಾಗವರೆಗೂ ಇಟ್ಕೊಂಡಿಲ್ಲ. ಇದೆರಡು ನಂಗೆ ತುಂಬಾ ಇಷ್ಟ ಆಗಿ ಇಟ್ಕೊಂಡಿರುವಂತದ್ದು. ಅದ್ರಲ್ಲೂ ಇದನ್ನ ನಾನು ಸೇವಿಂಗ್ ಅಲ್ಲಿ ತಗೊಂಡಿದ್ದೆ ಅಲ್ವಾ. ಸೊ ಹಾಗಾಗಿ ಇಟ್ಕೊಂಡಿರ್ತೀನಿ ಜೋಪಾನವಾಗಿ. ಇನ್ನು ನೆಕ್ಸ್ಟ್ ಬಂದ್ರೆ ಶರಣ್ ನನ್ಗೆ ಮದ್ವೆಗೂ ಮುಂಚೆ ಗಿಫ್ಟ್ ಮಾಡಿದಂತ ವಾಚ್ ಬಂದು ಇದು ರಾಗ ಪರ್ಲ್ ಇದೆ ಇಲ್ಲಿ ಫುಲ್ಲುನು. ಇದು ಅಷ್ಟೇ ಟ್ರೆಡಿಷನಲ್ ವೇರಿಗೆಲ್ಲ ತುಂಬಾನೇ ಚೆನ್ನಾಗಿರುತ್ತೆ. ತುಂಬಾ ಸಿಂಪಲ್ ಅಂಡ್ ಎಲಿಗೆಂಟ್ ಲುಕ್ ಕೂಡ ಕೊಡುತ್ತೆ. ಇದೆಲ್ಲ ಮದರ್ ಆಫ್ ಪರ್ಲ್ ಇದೆ ಇಲ್ಲಿ ಒಳಗಡೆ. ಇಲ್ಲೆಲ್ಲ ಪರ್ಲ್ಸ್ ಅಲ್ಲಿ ಕೊಟ್ಟಿದ್ದಾರೆ. ಚೆನ್ನಾಗಿರುತ್ತೆ ವೇರ್ ಮಾಡಿದಾಗ. ಅದ್ರಲ್ಲೂ ಎಸ್ಪೆಷಲಿ ಸ್ಯಾರಿಗಂತೂ ತುಂಬಾ ಚೆನ್ನಾಗಿ ಕಾಣುತ್ತೆ. ಸೊ ಇದೊಂದು ಇದ್ರ ಪ್ರೈಸು ನಂಗೆ ಆನ್ಲೈನ್ ಅಲ್ಲಿ ಚೆಕ್ ಮಾಡಿರಂಗೆ ಒಂದು 5000 6000 ಇತ್ತೇನೋ ಅಷ್ಟೇನೆ. ಇನ್ನು ಇದು ಬಂದು ಇದು ಅಷ್ಟೇ 3,500 ಏನೋ ಇತ್ತು ನಾನು ಪರ್ಚೇಸ್ ಮಾಡೋವಾಗ. ಅದಾದ್ಮೇಲೆ ಇನ್ನ ಯಾವ್ದ್ಯಾವ್ದು ಯಾವಾಗ ಯಾವಾಗ ತಗೊಂಡಿದೀನಿ ಅಂತ ನಂಗೆ ಅಷ್ಟಾಗಿ ನೆನಪಿಲ್ಲ. ಇನ್ನು ಹಂಗೆ ರ್ಯಾಂಡಮ್ ಆಗಿ ಶೇರ್ ಮಾಡ್ತಾ ಹೋಗ್ತೀನಿ. ಯಾಕಂದ್ರೆ ಯಾವಾಗಾದ್ರೂ ಶಾಪಿಂಗ್ ಹೋದಾಗ ನನ್ಗೆ ಯಾವ್ದಾದ್ರು ಇಷ್ಟ ಆದ್ರೆ ಹಂಗೆ ತಗೊಂಡ್ಬಿಡ್ತಾ ಇದ್ದೆ. ಸೊ ಇದಿಷ್ಟು ನನ್ಗೆ ಮೆಮೊರೇಬಲ್ ಆಗಿರೋಂಥ ವಾಚಸ್. ಅಂದ್ರೆ ಏನಾದ್ರು ಒಕೇಶನ್ಗೆ ಬೈ ಮಾಡಿದಂಥ ವಾಚ್ ಆಯ್ತಾ. ಇನ್ನು ನೆಕ್ಸ್ಟ್ ಬರೋದಾದ್ರೆ ರೀಸೆಂಟ್ ಆಗಿ ನಾನು ತಗೊಂಡಂತ ವಾಚ್ ಇದು. ನೋಡ್ಬೋದು, ಇದು ನೋಡಿರ್ತೀರಾ ಅನ್ಕೊಂತೀನಿ. ನನ್ನ ಲಾಸ್ಟ್ ಬರ್ಡೇಗೆ ನಾನು ಸೆಲ್ಫ್ ಗಿಫ್ಟ್ ಅಂತ ನಾನು ತಗೊಂಡಂತ ವಾಚ್ ಒಂದು ಡೈಮಂಡ್ ಇಯರಿಂಗ್ ನ ತಗೊಂಡಿದ್ದೆ. ಅದ್ರ ಜೊತೆ ನಾನು ಈ ವಾಚ್ನು ಕೂಡ ತಗೊಂಡಿದ್ದೆ. ದಿಸ್ ವಾಸ್ ಅರೌಂಡ್ 6000 ಏನೋ. ಚೆನ್ನಾಗಿರುತ್ತೆ ಇದು. ಎಥ್ನಿಕ್ಗೂ ಆಗುತ್ತೆ ಮತ್ತೆ ವೆಸ್ಟರ್ನ್ ವೆಸ್ಟರ್ನ್ಗೂ ಆಗುತ್ತೆ ಅಂತ ನಾನು ತಗೊಂಡಿರೋ ಅಂಥದ್ದು. ನೋಡಿ ಈ ತರ ಇಲ್ಲೂ ಕೂಡ ಫುಲ್ಲು ಸ್ಟೋನ್ಸ್ ಕೊಟ್ಟಿದ್ದಾರೆ. ವೈಟ್ ಡಯಲ್ ಇದೆ, ಕ್ರೀಮಿಶ್ ತರ. ಇದು ಬಂದು ಚೈನ್ ಚೆನ್ನಾಗಿರುತ್ತೆ ಅಂತ ಇದನ್ನ ತಗೊಂಡಿದ್ದೀನಿ. ಇದನ್ನೇನಕ್ಕೆ ತಗೊಂಡಿದ್ದೀನಿ ಅಂದ್ರೆ ಇಫ್ ಇನ್ ಕೇಸ್ ಏನಾದ್ರು ವೆಸ್ಟರ್ನ್ ವೇರ್ಸ್ ಅಥವಾ ಈ ಫ್ಯಾನ್ಸಿ ಸ್ಯಾರೀಸ್ ಎಲ್ಲ ಹಾಕೊಂಡಾಗ ಇದನ್ನ ರೈಟ್ ಹ್ಯಾಂಡಿಗೆ ಹಾಕಕ್ ಚೆನ್ನಾಗಿರುತ್ತೆ ಅಂತ ಇದನ್ನ ತಗೊಂಡಿದ್ದೀನಿ. ಹಾಗೆ ಇದನ್ನ ಲೆಫ್ಟ್ ಹ್ಯಾಂಡ್ಗೂ ಕೂಡ ವೇರ್ ಮಾಡ್ಬೋದು. ಇನ್ನು ನೆಕ್ಸ್ಟ್ ಬರೋದಾದ್ರೆ ಆ ಇದನ್ನ ಯಾವಾಗ ತಗೊಂಡಿದ್ದೀನಿ ಅಂತ ನಂಗೆ ಎಕ್ಸಾಕ್ಟ್ ಆಗಿ ನೆನಪಿಲ್ಲ. ಏನಕ್ಕೆ ಏನ್ ಒಕೇಶನ್ ಅಲ್ಲಿ ತಗೊಂಡಿದ್ದೀನಿ ಅಂತ. ಬಟ್ ಯಾವಾಗೋ ಹೋದಾಗ ನೋಡಿ ಇಷ್ಟ ಆಗಿ ತಗೊಂಡಿರುವಂತದ್ದು. ಇದ್ ನೋಡ್ಬೋದು. ಆ ಇದ್ ಬಂದು ಫಾಸಿಲ್ ವಾಚ್. ಇದ್ರಲ್ಲಿ ಏನಂದ್ರೆ ಮೂನ್ ಮತ್ತೆ ಸನ್ ಇದೆ. ಇವಾಗ ನೈಟ್ ಆದ್ರೆ ಇದು ಮೂನ್ ಬರುತ್ತೆ. ಆಕ್ಚುಲಿ ಇದಕ್ಕೆ ಶೆಲ್ ಖಾಲಿ ಆಗೋಗ್ಬಿಟ್ಟಿದೆ. ಮೂನ್ ಅಂದ್ರೆ ನೈಟ್ ಇದ್ದಾಗ ಮೂನ್ ಬರುತ್ತೆ. ಬೆಳಗ್ಗೆ ಏನಾದ್ರು ಯೂಸ್ ಮಾಡ್ತಿದೀವಿ ಅಂದ್ರೆ ಸನ್ ಬರುತ್ತೆ. ಇಲ್ಲಿ ನೋಡ್ಬೋದು ಡಯಲ್ ಅಲ್ಲಿ ಇದೆಯಲ್ಲ ಕೆಳಗಡೆ ಬ್ಲೂ ಕಲರು ಅದೇನೆ. ಫೋಕಸ್ ಆಗ್ತಿಲ್ಲ ಅನ್ಸುತ್ತೆ. ಇವಾಗ ಆಗಿದೆ ಫೋಕಸ್. ಸೊ ಇದೆ ಅಲ್ಲಿ ಬ್ಲೂ ಕಲರ್ ಕಾಣ್ತಿದ್ಯಲ್ಲ ಅದು ಮೂನ್ ಮತ್ತೆ ಸನ್ ಚೇಂಜ್ ಆಗುತ್ತೆ. ಇದು ಶೆಲ್ ಖಾಲಿಯಾಗಿ ಹೋಗ್ಬಿಟ್ಟಿದೆ ಈಗ. ಈಗಂತೂ ಯೂಸೇ ಮಾಡ್ತಿಲ್ಲ ಬಿಡಿ. ಈಗ ಎಲ್ಲೂ ಹೋಗೂ ಇಲ್ಲ ನಾನು 3 ಮಂತ್ಸ್ ಇಂದ. ಇವಾಗ ಹೆಂಗಾಗುತ್ತೆ ಅಂದ್ರೆ ಎಲ್ಲಾರು ಹೋಗೋಣ ಬಾ ಅಂದ್ರೆ ಅಯ್ಯೋ ಬೇಡ ಬಿಡಪ್ಪ ನಾನು ಇವು ಎರಡೂನು ಎಳ್ಕೊಂಡು ಎಲ್ಲೂ ಹೋಗೋದಿಕ್ಕಾಗಲ್ಲ ಅಂದ್ಬಿಟ್ಟು. ಇನ್ಫ್ಯಾಕ್ಟ್ ನಮ್ಮ ಮನೆಗೆ ಹೋಗಕ್ಕೇನೆ ಅಯ್ಯೋ ಯಾರಪ್ಪ ಹೋಗ್ತಾರೆ, ಆರಾಮಾಗಿ ಮನೇಲಿರೋಣ ಅನ್ಸುತ್ತೆ. ಆ ತರ ಆಗಿದೆ ಇವಾಗ. ಇನ್ನು ನೆಕ್ಸ್ಟ್ ಬಂದ್ರೆ ಇದೊಂದು ಇದು ಅಷ್ಟೇ. ಇದೇನಾದ್ರು ಜೀನ್ಸ್ ಇಲ್ಲೇ ಈಚೆ ಹೋಗ್ತಾ ಇದೀವಿ ಅಂದಾಗ ವೇರ್ ಮಾಡೋದಿಕ್ಕೆ ಅಂತ ಇದು ತಗೊಂಡೆ. ಇದು ಮದ್ವೆ ಆದ ಹೊಸ್ತ್ರಲ್ಲಿ ಏನೋ ತಗೊಂಡಿದ್ದು. ಇನ್ನು ಲಿಶು ಏನೋ ಹುಟ್ಟಿರ್ಲಿಲ್ಲ ಅವಾಗ ತಗೊಂಡಿರೋಂಥದ್ದು. ಇದು ಅಷ್ಟೇ ಅಫೋರ್ಡಬಲ್ ರೇಂಜ್ ಅಲ್ಲೇ ಇದೆ. 2.5 3000 ಆ ರೇಂಜ್ ಅಲ್ಲಿ ಇದೆ ಇದು ಅಷ್ಟೇನೆ. ಇನ್ನು ಫಾಸಿಲ್ ಬಂದು ಫಾಸಿಲ್ ಇಫ್ ಐ ಆಮ್ ನಾಟ್ ರಾಂಗ್ ವಿತಿನ್ 15 ಒಳಗಡೆನೆ ಏನೋ ಆಫರ್ ಇತ್ತು ಅನ್ಸುತ್ತೆ. ಅವಾಗ ನನಗೆ 12 13 ಸಿಕ್ಕಿತ್ತು. ಬಟ್ MRP ಪ್ರೈಸ್ ವಾಸ್ 15,000. ನೆಕ್ಸ್ಟ್ ಬಂದ್ರೆ ಇದು ಟಾಮಿ ಎಲ್ಫಿಗರ್. ಜಸ್ಟ್ ಬೇಸಿಕ್ ತರಾನೇ ಇದೆ ಇದೂನು. ಚೆನ್ನಾಗಿದೆ ನೋಡಿ. ಇಲ್ಲಿ ಈ ತರ ಇದೆ. ಸಿಂಪಲ್ ಅಂಡ್ ಎಲಿಗೆಂಟ್ ಆಗು ಕೂಡ ಇದೆ. ಇದನ್ನ ನಾನು ಯಾವಾಗ ತಗೊಂಡೆ ಅಂತ ಗೊತ್ತಿಲ್ಲ. ಬಟ್ ಫಸ್ಟ್ ವೇರ್ ಮಾಡಿದ್ದು ಅಂದ್ರೆ ಲಿಶುವಿನ ಫಸ್ಟ್ ಇಯರ್ ಬರ್ಡೇಗೆ ಏನೋ ವೇರ್ ಮಾಡಿದೆ. ಮೋಸ್ಟ್ ಪ್ರಾಬಬ್ಲಿ ಆ ಇಯರ್ ಅಲ್ಲೇ ನಾನು ಬರ್ಡೇಗೆ ಏನಾದ್ರು ತಗೊಂಡಿರ್ತೀನಿ ಅನ್ಸುತ್ತೆ. ಸೊ ಇದೊಂದು ಇದು ಅಷ್ಟೇ ಚೆನ್ನಾಗಿದೆ. ನಾವೇ ಬೇಕಾದ್ರೆ ಲೂಸ್ ಟೈಟ್ ಎಲ್ಲ ನಾವೇ ಮಾಡ್ಕೊಬಹುದು. ಇದು ಚೆನ್ನಾಗಿದೆ. ಬಟ್ ಏನಂದ್ರೆ ಇದು ಲೆಫ್ಟ್ ಹ್ಯಾಂಡಿಗೆ ಹಾಕಕ್ ಅಷ್ಟು
ಸೆಟ್ ಆಗಲ್ಲ. ರೈಟ್ ಹ್ಯಾಂಡ್‌ಗೆ ಹಾಕಿದ್ರೆ ಸಖತ್ತಾಗಿ ಕಾಣುತ್ತೆ. ಬಟ್ ನಾಟ್ ಲೆಫ್ಟ್ ಹ್ಯಾಂಡ್. ಹಂಗಾಗಿ ಇದನ್ನ ಯಾವ್ದಾದ್ರು ವೆಸ್ಟರ್ನ್ ವೇರ್‌ಗೆ ಅಥವಾ ನಾವೇನಾದ್ರು ಫ್ಯಾನ್ಸಿ ಸ್ಯಾರಿ ಹಾಕೊಂತ ಇದೀವಿ ಅಂದಾಗ ಇದನ್ನ ಹಾಕೊಬಹುದು. ಇನ್ನು ಈ ಪ್ರಾಡಕ್ಟ್ಸ್ ಲಿಂಕ್ ಎಲ್ಲ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಆಯ್ತಾ? ಚೆಕ್ಔಟ್ ಮಾಡಿ ಯಾವ್ದೆಲ್ಲ ಸಿಗುತ್ತೆ ಅದನ್ನೆಲ್ಲ ಹಾಕಿರ್ತೀನಿ ನಾನು. ಸಿಂಗಾಪುರಿಂದ ತರಿಸ್ಕೊಂಡಂತ ಈ ಎಂ.ಕೆ ವಾಚ್. ಇದು ಸ್ವಲ್ಪ ಕಾಸ್ಟ್ಲಿ ಅಂತಾನೆ ಅನ್ನಿಸ್ತು. ಬಟ್ ಮೆಮೊರೇಬಲ್ ಆಗಿರುತ್ತೆ. ಮತ್ತೆ ನಾನು ತುಂಬಾ ದಿವಸದಿಂದ ಅನ್ಕೊಂತಾ ಇದ್ದೆ ತಗೊಬೇಕು ಅಂತ. ತಗೊಳಕ್ಕೆ ಆಗಿರ್ಲಿಲ್ಲ. ಮತ್ತೆ ನನ್ನ ಹತ್ರ ಗೋಲ್ಡ್ ಕಲರ್‌ದ್ ಯಾವ್ದೂ ಇಲ್ಲ. ನೀವೆಲ್ಲ ನೋಡಿರೋದೆಲ್ಲ ರೋಸ್ ಗೋಲ್ಡೇನೆ. ಒಂದು ಗೋಲ್ಡ್ ಕಲರ್ ಇರ್ಲಿ ಅಂತ ಇದನ್ನ ತಗೊಂಡಿದೀನಿ. ನೋಡಿ ಇಲ್ಲಿ ಎಷ್ಟು ಲಕ್ಸುರಿ ಫೀಲ್ ಕೊಡುತ್ತೆ ಅಂದ್ರೆ ಹಾಕೊಂಡಾಗ. ಅದಕ್ಕೆ ಬ್ರಾಂಡ್ ಇಸ್ ಬ್ರಾಂಡ್ ಅನ್ನೋದು. ನೋಡಿ ಎಷ್ಟು ಚೆನ್ನಾಗಿದೆ. ಫುಲ್ ಸ್ಟೋನ್ಸ್ ಇದೆ. ಎಂ.ಕೆ ಅಂತ ನನ್ಗೆ ಯಾವಾಗ್ಲೂ ಅಷ್ಟೇ ಎಂ.ಕೆ ಶರಣ್ ನೀನ್ ಎಂ.ಕೆ ತಗೋ ಅಂದಾಗ ನಾನು ಇದನ್ನೇ ಹುಡುಕ್ತಾ ಇದ್ದೆ. ಯಾಕಂದ್ರೆ ಇದ್ರಲ್ಲಿ ದೊಡ್ಡದಾಗಿ ಎಂ.ಕೆ ಅಂತ ಇದೆ. ಬೇರೆದ್ರಲ್ಲೆಲ್ಲ ಅಷ್ಟು ದೊಡ್ಡದಾಗಿರಲ್ಲ, ಚಿಕ್ಕದಾಗಿರುತ್ತೆ. ಮತ್ತೆ ಅದೆಲ್ಲ ಏನ್ ಅನ್ಸುತ್ತೆ ಅಂದ್ರೆ ಈ ರೆಪ್ಲಿಕಾನು ಕೂಡ ತುಂಬಾ ಸಿಗುತ್ತೆ ಎಂ.ಕೆದು. ಬಟ್ ಅದನ್ನ ತಗೊಳೋದಕ್ಕೆ ಆಗದೇ ಇಲ್ಲ. ಮತ್ತೆ ಇಲ್ಲೂ ಅಷ್ಟೇ ಆನ್‌ಲೈನಲ್ಲಿ ನಾವು ಎಂ.ಕೆ ಪರ್ಚೇಸ್ ಮಾಡ್ಬೇಕು ಅಂದ್ರೆ ಹುಷಾರಾಗಿರ್ಬೇಕು. ಅದ್ರಲ್ಲೂ ಕೂಡ ರೆಪ್ಲಿಕಾ ಕಳಿಸ್ಬೋದು. ಏನೇ ಆಗ್ಲಿ ಹೋಗಿ ಔಟ್‌ಲೆಟ್ ಅಲ್ಲಿ ಪರ್ಚೇಸ್ ಮಾಡಿ ಅಥವಾ ಯಾವ್ದಾದ್ರು ಮಾಲಲ್ಲೋ ಆ ತರ ಹೋಗಿ ಶಾಪ್ ಮಾಡೋದು ಒಳ್ಳೇದು ಅನ್ಕೊಂತೀನಿ ನನ್ನ ಪ್ರಕಾರ. ಸೊ ಇದನ್ನ ನಾನು ಸಿಂಗಾಪುರಲ್ಲಿ ಐ.ಎಂ.ಎಂ ಮಾಲಲ್ಲಿ ಏನೋ ತಗೊಂಡಿದ್ದು. ಇಟ್ ವಾಸ್ ಲೈಕ್ ನಂಗೆ ಆಫರ್ ಪ್ರೈಸ್ ಅಲ್ಲಿ ಏನೋ ಸಿಕ್ತು. ಅದ್ರಲ್ಲಿ ಏರ್ಪೋರ್ಟ್ ಅಲ್ಲಿ ಸ್ವಲ್ಪ ಟ್ಯಾಕ್ಸ್‌ನು ಕೂಡ ನಾವು ಕ್ಲೈಮ್ ಮಾಡ್ಕೊಬಹುದು. ಸೊ ಇದನ್ನ ನಾನು ತರಿಸ್ಕೊಂಡಿದ್ದು. ಪ್ರೈಸು ಎಕ್ಸಾಕ್ಟ್ ಆಗಿ ನನಗೆ ಗೊತ್ತಿಲ್ಲ. ಶರಣ್ ತಂದು ಕೊಟ್ಟಿದ್ದಲ್ವಾ ನಾವು. ಸೊ ಐ ಆಮ್ ನಾಟ್ ಶ್ಯೂರ್ ಅಬೌಟ್ ದ ಪ್ರೈಸ್. ಇದ್ರದ್ದು ಲಿಂಕ್ ಸಿಕ್ಕಿದ್ರೆ ನನಗೆ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕ್ತೀನಿ ಆಯ್ತಾ. ಇದಿನ್ನ ವಾಚ್ ಏನು ಲಿಂಕ್ ಎಲ್ಲ ಏನು ಬಿಚ್ಚಿಲ್ಲ. ಇನ್ನ ರೀಸೆಂಟ್ ಆಗಿ ಲಾಸ್ಟ್ ವೀಕ್ ತಾನೇ ಅವರು ನನಗೆ ತಂದು ಕೊಟ್ಟಿದ್ದು. ಹಂಗೆ ಇದೆ. ಎಲ್ಲ ರೆಡಿ ಮಾಡಿಸ್ಬೇಕು. ಇವಾಗ ಎಲ್ಲೂ ಹೋಗೋ ಅಂತ ಪ್ಲಾನ್ ಇಲ್ಲ ಅಲ್ವಾ. ಸೊ ಹಾಗಾಗಿ ಏನು ಕೂಡ ನಾನು ರೆಡಿ ಮಾಡಿಸ್ಕೊಂಡಿಲ್ಲ. ನಾನು ಅದೇ ಹೇಳ್ದೆ ಮೋಸ್ಟ್ ಪ್ರಾಬಬ್ಲಿ ಇದನ್ನ ನಾನು ನನ್ನ ಬರ್ಡೇಗೆ ವೇರ್ ಮಾಡ್ತೀನಿ ಅಂತ. ಅಲ್ಲಿವರೆಗೂ ನಾನು ಎಲ್ಲೂ ಈಚೆನೂ ಕೂಡ ಹೋಗಲ್ಲಲ್ಲ. ಸೊ ಅಷ್ಟೇನೆ. ಇದಿಷ್ಟು ನನ್ನ ಹತ್ರ ಇವಾಗ ಇಲ್ಲಿ ಅಟ್ ಪ್ರೆಸೆಂಟ್ ಇರೋ ಅಂತ ವಾಚ್ ಕಲೆಕ್ಷನ್ಸ್. ಇನ್ನು ಕೇಳ್ತಿದ್ರಿ ಅಲ್ವಾ ಸೆಕೆಂಡ್ ಮಗು ಅಲ್ವಾ, ಹಾಲ್ ಸಾಲ್ತಿದ್ಯಾ ಏನು ಅಂತ. ಆಕ್ಚುಲಿ ನನಗೆ ಇದುವರೆಗೂ ಟಚ್ ವುಡ್ ಯಾವತ್ತೂ ಸಾಲ್ತಿಲ್ಲ ಅಂತ ಏನು ಅನ್ಸಿಲ್ಲ. ಇವಾಗೂನು ನಮ್ಮ ಮನೇಲಿ ಸೊಪ್ಪೆಲ್ಲ ಕೊಡ್ತಾನೆ ಇರ್ತಾರೆ. ಸಬಾಕ್ಸಿ ಸೊಪ್ಪು ತಿನ್ಬೇಕು ಅಂತಾರೆ, ಹಾಲ್ ಜಾಸ್ತಿ ಆಗುತ್ತೆ ಅಂತ. ಆಮೇಲೆ ಇದು ಅಲ್ವಾ ಸೆಕೆಂಡ್ ಪ್ರೆಗ್ನೆನ್ಸಿ ಅಲ್ವಾ, ಇವಾಗ ಹಾಲ್ ಸಾಲ್ತಿದ್ಯಾ ಏನು, ಎರಡನೇ ಮಗುಗೆ ಹಾಲ್ ಸಾಲಲ್ಲ ಅಂತ. ಆಕ್ಚುಲಿ ಟಚ್ ವುಡ್ ಇದುವರೆಗೂ ನಮ್ಗೇನು ಆ ತರ ಪ್ರಾಬ್ಲಮ್ ಅಂತ ಅನ್ಸಿಲ್ಲ. ಮಗು ಆರಾಮಾಗಿ ಆಟ ಆಡ್ಕೊಂಡಿರ್ತಾಳೆ. ಹಾಗೆ ನೈಟ್ ಎಲ್ಲ ಮಲಗ್ತಾಳ ಅಂತಾನು ಕೂಡ ಕೇಳ್ತಾ ಇರ್ಲಿ. ನೈಟ್ ಆರಾಮಾಗಿ ಮಲಗ್ತಾಳೆ. ಅವಳು ಹುಟ್ದಾಗಿಂದನೂ ಅಷ್ಟೇ ನೈಟ್ ಮಲಗ್ತಾಳೆ. ಬಟ್ ಲೇಟ್ ಆಗಿ ಮಲಗ್ತಾಳೆ. ಒಂದೊಂದ್ಸರಿ ಏನಾಗುತ್ತೆ ಅಂದ್ರೆ 12 ಮಲಗ್ತಾಳೆ. ಇಲ್ಲ ಅಂದ್ರೆ 2 ಮ್ಯಾಕ್ಸಿಮಮ್ ಅಂದ್ರೆ 2 ಮಲಗಿದ್ರೆ ಬೆಳಗ್ಗೆ 8:30 ವರ್ಗೂ ಮಲ್ಕೊಂಡಿರ್ತಾಳೆ. ಮುಂಚೆ ಆದ್ರೆ 7:30ಗೆ ಎದ್ಬಿಡೋಳು ಒಂದು 2 ಮಂತ್ಸ್ ವರ್ಗುನು. ಬಟ್ ಈಗ ಆರಾಮಾಗಿ ಮಲ್ಕೊಂಡಿರ್ತಾಳೆ 8:30 9 ವರ್ಗೂ. ಒಂದೊಂದ್ಸರಿ 10 11 ವರ್ಗುನು ಮಲಗಿರ್ತಾಳೆ. ಮಧ್ಯದಲ್ಲಿ ಅವಳ್ದೇನ್ ಗೊತ್ತಾ ಒಂದು ಟೈಮಿಂಗ್ ಸೆಟ್ ಆಗೋಗ್ಬಿಟ್ಟಿದೆ. ಇವಾಗ 12 ಮಲ್ಕೊಂಡ್ರೆ ಅವಳು ಫೀಡ್ ಚೆನ್ನಾಗಿ ತಗೊಂಡು ತಿರ್ಗಾ 3 ಒಂದ್ಸರಿ ಎದ್ದೊಳ್ತಾಳೆ. 3 ಎದ್ಮೇಲೆ ತಿರ್ಗಾ 5 ಅಥವಾ 6 ಒಂದ್ಸರಿ. 6 ಶರಣ್ ಎದ್ದೊಳ್ತಾರೆ ಅವ್ರು ಲಾಗಿನ್ ಆಗೋದಿಕ್ಕೆ. ಅವಾಗ ಒಂದ್ಸರಿ ಎದ್ದಿರ್ತಾಳೆ. ಇನ್ನ ನಾನು ಲಿಶುಗ್ ರೆಡಿ ಮಾಡ್ಸೋದಕ್ಕೆ ಹೋಗೋದಕ್ಕೂ ಮುಂಚೆ ಒಂದ್ಸರಿ ಫೀಡ್ ಬಿಡ್ತೀನಿ. ಇಫ್ ಇನ್ ಕೇಸ್ ಅವಳು ಎದ್ರುನು ಆರಾಮಾಗಿ ಆಟ ಆಡ್ಕೊಂಡಿರ್ಲಿ ಅಂತ. ಇಲ್ಲಾಂದ್ರೆ ಮಲ್ಗಿರ್ತಾಳೆ ಅಲ್ವಾ. ಸೊ ಅರೌಂಡ್ 7:45 ಅಥವಾ 8 ಹಂಗ್ ಒಂದ್ ಫೀಡ್ ಕೊಡ್ತೀನಿ. ಸೊ ಈ ತರ ಟೈಮಿಂಗ್ ಅವಳಿಗೆ ನೈಟುನು ಅಷ್ಟೇ ಸೆಟ್ ಆಗೋಗ್ಬಿಟ್ಟಿದೆ. ಆಮೇಲೆ ಒಂದು ರೋಟೀನ್ ಕೂಡ ಸೆಟ್ ಆಗಿದೆ ಅವಳಿಗೆ. ಬಟ್ ಏನಂದ್ರೆ ಇನ್ ಬಿಟ್ವೀನ್ ಅಲ್ಲಿ ಇನ್ನು ರೋಟೀನ್ ಸೆಟ್ ಆಗಿಲ್ಲ ಜೋಗೆ. ಓನ್ಲಿ ದ ಥಿಂಗ್ ಇಸ್ ನೈಟ್ ಸ್ಲೀಪಿಂಗ್ ರೋಟೀನ್ ಸೆಟ್ ಆಗಿದೆ. ಮಧ್ಯಾಹ್ನ ನಾವು ಸ್ನಾನ ಮಾಡಿಸಿ ಮಲಗಿಸಿದ್ರೆ ಟಿಲ್ 4 to 5 ವರ್ಗೂ ಅವಳು ಮಲ್ಕೊಂತಾಳೆ. ಅರೌಂಡ್ ನಾವು 1 ಮಲ್ಕೊಂಡ್ರು ಒಂದೇ ಸ್ಟ್ರೆಚ್ ಅಲ್ಲಿ ಒಂದು 4-5 ಅವರ್ಸ್ ನಿದ್ದೆ ಮಾಡ್ತಾಳೆ. ಅದ್ರ ಮಧ್ಯದಲ್ಲಿ ಒಂದು 3 ಹಂಗೆ ಒಂದು ಫೀಡ್ ನ ತಗೊಂತಾಳೆ. ಈ ರೀತಿ ಆಗ್ತಿದೆ. ಆಮೇಲೆ ನಾನು ಏನಂದ್ರೆ ಪದೇ ಪದೇ ಏನ್ ಫೀಡ್ ಮಾಡೋದಿಕ್ ಹೋಗಲ್ಲ. ಒಂದ್ಸರಿ ಕೂತ್ಕೊಂಡ್ರೆ ಏನಂದ್ರೆ ಡಾಕ್ಟರ್ಸೇ ಹೇಳ್ತಾರೆ
ಫಸ್ಟ್ ಬರೋದು ಮಿಲ್ಕ್ ವಾಟರಿ ಇರುತ್ತಂತೆ. ಆಮೇಲೆ ಒಂದು 5-10 ಮಿನಿಟ್ಸ್ ಆದ್ಮೇಲೆ ಫ್ಯಾಟ್ ಮಿಲ್ಕ್ ಬರುತ್ತಂತೆ. ಅದು ಮಕ್ಕಳ ವೆಯ್ಟ್ ಗೇನ್‌ಗೆ ತುಂಬಾನೇ ಹೆಲ್ಪ್ ಮಾಡುತ್ತಂತೆ. ನಾನು ಫಸ್ಟ್ ಇಂದನೂ ಅಷ್ಟೇ, ಈವನ್ ಲಿಶುಗೂ ಅಷ್ಟೇನೆ. ನಾನು ಹಾಲು ಕುಡಿಸ್ಬೇಕು ಅಂದ್ರೆ ಮಿನಿಮಮ್ 15-20 ಮಿನಿಟ್ಸ್ ನಾನು ಕೂತಿರ್ತೀನಿ ಹಾಲು ಕುಡಿಸ್ಕೊಂಡು. ಈಗ 5 ನಿಮಿಷ ಹಾಲು ಕುಡಿಸ್ಬಿಟ್ಟು ಬಿಟ್ಬಿಡೋದು ಆ ತರ ಏನು ಮಾಡೋದಿಕ್ ಹೋಗಲ್ಲ. ಸಮಾಧಾನ ಆಗೋವರ್ಗುನು ನಾನು ಹಾಲನ್ನ ಕುಡಿಸ್ತೀನಿ. ಸಾಲ್ತಿಲ್ಲ ಅಂತ ಯಾವಾಗ ಗೊತ್ತಾಗುತ್ತೆ ಅಂದ್ರೆ ಮಗು ಅಳ್ತಾನೆ ಇದೆ ಅಂತ. ಮಗು ಅಳ್ತಿಲ್ಲ ಅಂದ್ರೆ ನೀವೇನು ಟೆನ್ಷನ್ನೇ ಮಾಡ್ಕೊಂಬೇಡಿ, ಸಾಲುತ್ತೆ ಮಕ್ಳಿಗೆ. ಆಮೇಲೆ ನಿಮ್ಗೆ ಹಂಗೂ ಡೌಟ್ ಇದೆ ಅಂದ್ರೆ ಒಂದ್ 2-3 ದಿವಸ ಎಕ್ಸ್‌ಪ್ರೆಸ್ ಮಾಡಿ ನೋಡಿ ಇದ್ಯಾ ಏನು ಅಂತ. ಸೊ ಆಗ ಕೂಡ ನಿಮಗ್ ಗೊತ್ತಾಗುತ್ತೆ ಹಾಲಿದ್ಯೋ ಇಲ್ವೋ ಅಂತನೂ ಕೂಡ. ಇವಾಗಂತೂ ತುಂಬಾ ಟೆಕ್ನಾಲಜಿ ಮುಂದೆ ಬಂದಿದೆ. ಇವಾಗ ಬರೀ ಇದ್ ಸೊಪ್ಪು ತಿನ್ಕೊಂಡೇ ಬರ್ಬೇಕು ಅಂತಾನೂ ಇಲ್ಲ. ಇನ್‌ಫ್ಯಾಕ್ಟ್ ನಾನು ಹೇಳ್ಬೇಕು ಅಂದ್ರೆ ನನಗೆ ಡೌಟ್ ಇತ್ತಾಯ್ತಾ. ಯಾಕಂದ್ರೆ ಲಿಶುವಿನ ಫಸ್ಟ್ ಪ್ರೆಗ್ನೆನ್ಸಿಯಲ್ಲಿ ನನಗೆ ಸ್ಟಾರ್ಟಿಂಗ್ ಫ್ಯೂ ಡೇಸ್ ಸಾಲ್ತಿಲ್ಲ ಅಥವಾ ಇತ್ತೋ ಇಲ್ವೋ ನಂಗೆ ಗೊತ್ತಿಲ್ಲ. ಅವಾಗ ಸ್ಟಾರ್ಟಿಂಗ್ ಅಲ್ವಾ, ಫೀಡ್ ಮಾಡಕ್ ಗೊತ್ತಾಗ್ತಿರ್ಲಿಲ್ವೋ ಏನೋ. ಬಟ್ ಏನಂದ್ರೆ ಲ್ಯಾಕ್ಟಿಷಿಯನ್ ಹೇಳಿದ ಪ್ರಕಾರ ಇದೆ ಅಂತ. ಬಟ್ ಈ ಸರಿ ನಾನು ಸೇಫರ್ ಸೈಡಿಗೆ ಏನ್ ಮಾಡಿದೆ ಅಂದ್ರೆ ಲ್ಯಾಕ್ಟಿಷಿಯನ್ ಹತ್ರ ಟ್ಯಾಬ್ಲೆಟ್‌ನ ಇಸ್ಕೊಂಡ್ಬಿಟ್ಟೆ. ಟ್ಯಾಬ್ಲೆಟ್ ಏನಕ್ಕೆ ಅಂದ್ರೆ ಸಿ ಸೆಕ್ಷನ್ ಆಗಿರುತ್ತೆ. ಅವಾಗ ತಾನೇ ಅನಸ್ತೇಶಿಯಾ ಎಲ್ಲ ಕೊಟ್ಟಿರ್ತಾರೆ ಅಲ್ವಾ. ಮಿಲ್ಕ್ ಸಪ್ಲೈ ಸ್ವಲ್ಪ ಕಮ್ಮಿ ಇರುತ್ತೆ. ಸೊ ನಾನೇನ್ ಮಾಡಿದೆ ಅಂದ್ರೆ ಡಾಕ್ಟರ್‌ನ ಕೇಳಿ ನಾನು ಟ್ಯಾಬ್ಲೆಟ್‌ನ ಇಸ್ಕೊಂಡೆ. ಬಟ್ ನಾನು 2 ಟ್ಯಾಬ್ಲೆಟ್ ಏನೋ ತಗೊಂಡೆ ಅನ್ಸುತ್ತೆ. 2-3 ದಿವಸ ತಗೊಂಡೆ. ಬಟ್ ನನ್ಗೆ ತುಂಬಾ ಹೆವಿ ಫ್ಲೋ ಇತ್ತು. ಪಾಪು ಅಷ್ಟೊಂದು ತಗೊಂತಾ ಇರ್ಲಿಲ್ಲ. ನನಗ್ ಪೇನ್ ಸ್ಟಾರ್ಟ್ ಆಯ್ತು. ಮತ್ತೆ ಈ ಅಂಡರ್ ಆರ್ಮ್ಸ್ ಪೇನ್ ಬರುತ್ತೆ ಜಾಸ್ತಿ ಆದಾಗ ಮಿಲ್ಕು. ಸೊ ಅದೆಲ್ಲ ಸ್ಟಾರ್ಟ್ ಆಯ್ತಲ್ವಾ. ಸೊ ಮನೇಲಿ ಏನ್ ಬೇಡ, ಅದೆಲ್ಲ ತಗೊಂಬೇಡ ಅಂದ್ರು. ಅವಾಗಿಂದ ನಾನು ತಗೊಳೋದಿಕ್ ಹೋಗಿಲ್ಲ. ಇವಾಗೂ ಕೂಡ ನಾನೇನು ಆತರ ಏನು ಏನು ಈ ತರ ಟ್ಯಾಬ್ಲೆಟ್ಸೇ ಆಗಿರ್ಲಿ ಅಥವಾ ಏನಾದ್ರು ಮಿಲ್ಕ್ ಪೌಡರ್‌ನೇ ಆಗಿರ್ಲಿ ಅದೇನು ಕೂಡ ಯೂಸ್ ಮಾಡ್ತಿಲ್ಲ. ಜಸ್ಟ್ 2 ಟೈಮ್ ಕಾಫಿ ಕುಡಿತೀನಿ ಅಷ್ಟೇನೆ. ಅಮ್ಮ ಎಲ್ಲ ಹೇಳ್ತಿರ್ತಾರೆ ನೈಟು ಹಾಲು ಕುಡ್ದ್ ಮಲ್ಕೋ ಅಂತ. ಬಟ್ ನಂಗೆ ಅದೇನೋ ಹಾಲು ಹೋಗೋದೇ ಇಲ್ಲ. ಪ್ರೆಗ್ನೆಂಟ್ ಅಲ್ಲೂ ಕೂಡ ನಾನು ಕುಡಿಲಿಲ್ಲ. ಇವಾಗೂ ಕೂಡ ಕುಡಿತಾ ಇಲ್ಲ. ಸೊ ಇದಿಷ್ಟೇನೆ. ಇದಾಗಿತ್ತು ನನ್ನ ಫೀಡಿಂಗ್ ಜರ್ನಿ. ಇನ್ನೂ ಇದೆ. ನೋಡೋಣ ಎಷ್ಟ್ ದಿವಸ ಆಗುತ್ತೋ ಅಷ್ಟ್ ದಿವಸ ಕೊಡ್ಬೇಕು ಅಂತ ಇದ್ದೀನಿ ಮಗುಗೆ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂತೀನಿ. ಹಾಗೆ ಈ ಪ್ರಾಡಕ್ಟ್ಸ್ ಲಿಂಕ್ ಎಲ್ಲ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ ಆಯ್ತಾ. ಯಾವ್ದೆಲ್ಲ ಔಟ್ ಆಫ್ ಸ್ಟಾಕ್ ಆಗಿದೆ ಅಂದ್ರೆ ಬೈಕೊಂಬೇಡಿ. ನೋಡ್ತಾ ಇರಿ, ನಿಮ್ಗೆ ಇಷ್ಟ ಆಗಿದ್ನ ವಿಶ್ ಲಿಸ್ಟಿಗೆ ಹಾಕಿ ಇಟ್ಟಿರಿ. ಸೊ ದಟ್ ಯಾವಾಗಾದ್ರೂ ಆಫರ್ ಇದ್ದಾಗ ನೀವು ಬೈ ಮಾಡ್ಬೋದು. ಈಗ ಸೇಲ್ ಕೂಡ ನಡೀತಿದೆ ಅಮೆಝಾನ್ ಅಲ್ಲಿ. ಸೊ ಈಗ ನೀವು ಪರ್ಚೇಸ್ ಮಾಡೋದ್ರಿಂದ ಒಂದು ಒಳ್ಳೆ ಅಫೋರ್ಡಬಲ್ ಪ್ರೈಸ್ಗೆ ಹಾಗೆ ಬೆಸ್ಟ್ ಪ್ರೈಸ್ಗೂ ಕೂಡ ನಿಮ್ಗೆ ಈ ವಾಚಸ್ ಕೂಡ ಸಿಗುತ್ತೆ. So don't miss it. Go grab it now. Thank you for watching. Bye bye.